ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಜೋಳದಿಂದ ಅನ್ನ. ಇದಕ್ಕೆ ಜೋಳದ ಬಾನ ಅಂತ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು. ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೋಳನ ಕುಟ್ಟಬೇಕು. ಸ್ವಲ್ಪ ನೀರು ಹಚ್ಚಿಬಿಟ್ಟು ಕುಟ್ಟಿ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದನ್ನು ರಾತ್ರಿ ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಎಷ್ಟು ಮಾಡ್ಕೋತೀವೋ ಅನ್ನ ಅಷ್ಟು ನಾವು ಜೋಳನ ಮಜ್ಜಿಗೆ ಒಳಗಡೆ ಹಾಕಬೇಕು. ನಾನಿಲ್ಲಿ ಒಂದು ಬಟ್ಟಲು ಮಾತ್ರ ಜೋಳನ ತೊಗೊಂಡಿದ್ದೀನಿ. ಅದನ್ನು ಮಜ್ಜಿಗೆ ಮಾಡಿದ್ದೆಲ್ಲ ನಾನು ಆ ಮಜ್ಜಿಗೆ ಒಳಗಡೆ ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಇವಾಗ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ತಣ್ಣೀರೇ ಹಾಕಬೇಕು, ಮತ್ತೇನು ಬಿಸಿ ಹಾಕಬಾರ್ದು. ಹಾಕಿ ಮುಚ್ಚಳನ ಮುಚ್ಚಿಟ್ಬಿಡಬೇಕು. ಇಡೀ ರಾತ್ರಿ ಅದು ಜೋಳ ಮಜ್ಜಿಗೆ ಒಳಗಡೆ ನೆನಿಬೇಕು. ಆವಾಗಲೇ ಅದ್ರ ಟೇಸ್ಟು ಚೆನ್ನಾಗಿ ಬರೋದು. ನೋಡಿ, ಇವಾಗ ನಾನು ಬೆಳಿಗ್ಗೆ ನೋಡಿದಾಗ ಈ ಥರ ಆಗಿದೆ. ಇವಾಗ ನಾನು ಒಂದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಅದೇನು ಮಜ್ಜಿಗೆ ಇತ್ತಲ್ಲ ಅದ್ರ ಸಮೇತನೇ ಅದರೊಳಗಡೆ ಹಾಕ್ಕೋಬೇಕು. ಈ ಥರ ಎಲ್ಲನೂ ಮಾಡಿ ತಿನ್ನಬೇಕು ಫ್ರೆಂಡ್ಸ್. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕುದಿಬೇಕು. ಇವಾಗಿದು ಚೆನ್ನಾಗಿ ಕುದಿಬೇಕು. ಇದರಲ್ಲಿ ನಾನು ಇನ್ನೂ ಏನೂ ಹಾಕಿಲ್ಲ, ಹಾಗೆ ಕುದಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ವಿಸಿಲ್ಲಾದರೂ ಕೂಗಿಸ್ಕೋಬೇಕು. ನೋಡಿ, ಈ ಥರ ಸಣ್ಣ ಉರಿಯಲ್ಲೇ ಇದು ಬೇಯಬೇಕು. ನೋಡಿ, ನೀರೆಲ್ಲ ಅಟ್ಟಿಸ್ತಾ ಇದೆ. ನೀರೆಲ್ಲ ಹೋದ್ಮೇಲೆ ನೀವು ಇನ್ನೂ ಕುದ್ದಿಲ್ಲ ಜೋಳ ಇನ್ನೂ ಹಾಗೆ ಇದೆ ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು ಇದರಲ್ಲಿ. ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಇನ್ನೂ ಬೆಂದಿಲ್ಲ ಇದು ಜೋಳ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಟೇಸ್ಟ್ ಏನೂ ಚೇಂಜ್ ಆಗಲ್ಲ. ಹಾಕ್ಕೋಬೇಕು, ಹಾಕ್ಕೊಂಡ್ರೆ ಏನಾಗಲ್ಲ. ನೋಡಿ, ಈ ಥರ ಆಗಿದೆ. ಇನ್ನೂ ಅರ್ಧ ಬೆಂದಿದೆ, ಇನ್ನೂ ಬೇಯಬೇಕಿದು. ಜೋಳ ಪೂರ್ತಿಯಾಗಿ ಇದು ಒಡಿಬೇಕು, ಆ ಥರ ಕುದಿಬೇಕು. ಆವಾಗಲೇ ಇದ್ರದ್ದು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಕೊನೆಯದಾಗಿ ಉಪ್ಪನ್ನು ಸೇರಿಸಿದ್ದೀನಿ ಇದರಲ್ಲಿ. ಇವಾಗಿದು ಆಗಿದೆ, ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕಿ ಕುಟ್ತಾ ಇದ್ದೀನಿ. ಬೇಕಿದ್ದರೆ ನೀವು ಜೀರಾ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬಹುದು. ಎಲ್ಲ ಈ ಥರ ಮಾಡಿದರೆ ಎಲ್ಲರೂ ತಿಂತಾರೆ ಫ್ರೆಂಡ್ಸ್. ಬರೀ ಅಕ್ಕಿಯಿಂದನೇ ಮಾಡಿರೋ ಅನ್ನನೇ ತಿಂದು ಸಾಕಾಗಿರುತ್ತಲ್ಲ, ಆವಾಗ ನೀವು ಇದನ್ನು ಮಾಡ್ಕೋಬಹುದು. ಇವಾಗ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು 3-4 ಬೆಳ್ಳುಳ್ಳಿ ಹೆಸಳನ್ನ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ನಾನು ಇದರಲ್ಲಿ ಯಾವುದು ಪೇಸ್ಟ್ ಮಾಡಿರೋದು ಹಾಕ್ತಾಯಿಲ್ಲ, ಫ್ರೆಶ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದು ಆಗಿದೆ. ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಅದೆಲ್ಲ ಇಂಥದ್ದೆಲ್ಲ ತಿಂದೂನೇ ಎಷ್ಟು ಗಟ್ಟಿಯಾಗಿರ್ತಿದ್ರು ಗೊತ್ತಾ ಅಲ್ವಾ. ನೋಡಿ, ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನಾವೆಲ್ಲರೂ ಪಿಜ್ಜಾ ಅದು ಇದು ಎಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಈ ಥರ ಒಳ್ಳೆ ಫುಡ್ಗಳನ್ನು ಮಾಡಿ ತಿಂದರೆ ನಾವು ಕೂಡ ಗಟ್ಟಿಮುಟ್ಟಿ ಆಗಿರ್ಬೋದು ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಎಲ್ಲ ಥರದ ಅಡುಗೆಗಳನ್ನು ಕೂಡ ಮಾಡ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ ಫ್ರೆಂಡ್ಸ್. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಆಯಿತಾ. ನೋಡಿ, ಇವಾಗಿದು ಆಗಿದೆ. ಇದಕ್ಕೇನು ನಾವು ಬೇರೆ ಮತ್ತೆ ಒಗ್ಗರಣೆ ಕೊಡೋದಾಗಲಿ ಏನು ಮಾಡಬಾರ್ದು. ಆಯಿತು, ಇಷ್ಟೇ. ಇವಾಗ ಇದನ್ನು ತಣ್ಣಗಾದ್ಮೇಲೆ ತಿನ್ಬೋದು ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಎಷ್ಟು ತಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಒರೆಸ್ಕೋಬೇಕು. ಇದು ಒರೆಸೋದೇ ಒಂದು
ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನು ಈ ಸೌಟಿಂದನೇ ನಾನು ಒರೆಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಫುಲ್ ಸ್ಮ್ಯಾಶ್ ಮಾಡ್ಕೋಬೋದು ಇದನ್ನು. ನೋಡಿ, ಇದಾಗಿದೆ. ಇವಾಗ ಇದು ನಾವು ಮೊಸರು ಜೊತೆ ಆದರೂ ತಿನ್ಬೋದು ಅಥವಾ ಹಾಲು ಜೊತೆ ಆದರೂ ತಿನ್ಬೋದು. ನನಗೆ ಹಾಲು ಹಾಕ್ಕೊಂಡು ತಿನ್ನೋದೇ ಇಷ್ಟ. ಹಾಲು ಹಾಕ್ಕೊಂಡು ತಿಂದರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟು ತುಂಬಾ ಸೂಪರಾಗಿರುತ್ತೆ. ಇಲ್ಲಿ ನಾನು ಎರಡು ತೋರಿಸ್ತಾ ಇದ್ದೀನಿ. ಹಾಲು ತೊಗೊಂಡಿದ್ದೀನಿ ಒಂದರಲ್ಲಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ನೀವು 3 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಇದಕ್ಕೇನು ಕೆಡೋದಿಲ್ಲ. ಆಮೇಲೆ ಫ್ರಿಜ್ಜಲ್ಲಿ ಕೂಡ ಇದು ಇಡೋವಂಥ ಅವಶ್ಯಕತೆ ಇಲ್ಲ, ಹೊರಗಡೆನೇ ಇಟ್ಕೊಂಡು ತಿನ್ನಬಹುದು. ನಾನು ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ತಿಂತೀನಿ ಫ್ರೆಂಡ್ಸ್. ಟೇಸ್ಟ್ ಹೇಗಾಗಿದೆ ಅಂತ ನೋಡ್ತೀನಿ. ಅದ್ಭುತವಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತಿಂತಾರೆ, ದೊಡ್ಡೋರು ತಿಂತಾರೆ, ಎಲ್ಲರೂ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಜಾಸ್ತಿ ದಿನ ಬದುಕಬೇಕು ಅಂತಂದರೆ ಈ ಥರ ಫುಡ್ಗಳನ್ನೆಲ್ಲ ಮಾಡಿ ತಿನ್ನಬೇಕು. ಹಳ್ಳಿ ಕಡೆಯ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.